ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ, ದೇವರ ವಾಕ್ಯವನ್ನು ಆಲಿಸುವಂತಹ ಒಂದು ಕೃಪೆಯನ್ನ, ಭಾಗ್ಯವನ್ನ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ದೇವರನ್ನು ಸಹ ನಾನು ಸ್ತುತಿಸುವನಾಗಿದ್ದೇನೆ, ಕೊಂಡಾಡುವನಾಗಿದ್ದೇನೆ. ಬೇರೆ ನಾವು ವಾಕ್ಯ ಧ್ಯಾನವನ್ನು ಮಾಡುವುದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆ ಮೂಲಕ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೋನ್ನತ ಮಹೋನ್ನತನಾಗಿರುವ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಮಹೋನ್ನತವಾದ ನಾಮಕ್ಕೆ ಸ್ತುತಿ, ಸ್ತೋತ್ರ, ಘನಮಾನ ಮಹಿಮೆಗಳನ್ನು ಸಲ್ಲಿಸುವನಾಗಿದ್ದೇನೆ. ದೇವರೇ, ಇದುವರೆಗೂ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿದ್ದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ನಿಮ್ಮನ್ನು ಕೊಂಡಾಡುವನಾಗಿದ್ದೇನೆ. ಸ್ವಾಮಿ ದೇವರೇ, ಈ ಒಂದು ಸಮಯದಲ್ಲಿ ನಿಮ್ಮ ಜೀವಳ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಾವು ಹೋಗುತ್ತಿರುವಾಗ ದೇವರೇ, ನಿಮ್ಮ ಮಹಾಕೃಪೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ಅದೇ ರೀತಿಯಾಗಿ ಪರಿಶುದ್ಧಾತ್ಮ ದೇವರ ಸಹಾಯವನ್ನು ಹೇಳುತ್ತಿರುವ ನನಗೂ ಕೇಳುತ್ತಿರುವ ನಿಮ್ಮ ಮಕ್ಕಳೆಲ್ಲರಿಗೂ ಸಹ ಅನುಗ್ರಹಿಸಿ, ನಿಮ್ಮ ಕೃಪೆಯಲ್ಲಿ ನಿಮ್ಮ ಪ್ರೀತಿಯನ್ನು ನಾವೆಲ್ಲರೂ ಸಹ ಭದ್ರಪಡಿಸಿ, ನಿಮ್ಮ ಬರುವಿಕೆಯಲ್ಲಿ ನಾವು ಈ ಮಾತುಗಳ ಮೂಲಕವಾಗಿ ಫಲ ಹೊಂದಿಕೊಂಡು ಸಿದ್ಧವಾಗಿ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯವರ ಮಹೋನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುವರಾಗಿದ್ದೇವೆ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಮತ್ತೊಂದು ಆವರ್ತಿ ಸರ್ವೋನ್ನತನಾಗಿರುವ ದೇವರ ನಾಮಕ್ಕೆ ನಾನು ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ, ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತು ನಾವು ಒಂದು ವಿಷಯವನ್ನು ಧ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಿಯರೇ, ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ ನಾವು 4ನೇ ವಚನ ಓದಿಕೊಳ್ಳೋಣ. ಪ್ರಿಯರೇ, 4ನೇ ವಚನ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು, ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಪ್ರಿಯರೇ, ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದೇವರು ತನ್ನ ಆರಿಸಿಕೊಂಡಂತಹ ಜನಗಳಿಗೆ, ಆ ಇಸ್ರೇಲ್ ಪ್ರಜೆಗಳಿಗೆ, ಈ ವಾಕ್ಯ ಸಂದರ್ಭ ನೋಡುವಾಗ ಆ ಇಸ್ರೇಲ್ ಪ್ರಜೆಗಳಿಗೆ ದೇವರು ಅವರು ಪ್ರಯಾಣದಲ್ಲಿರುವಾಗ ಅವರೆಲ್ಲರೂ ಸಹ ಆತ್ಮಿಕವಾದ ದೈವಿಕವಾದ ನೀರನ್ನು ಕುಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸು ಸ್ವಾಮಿಯವರೇ ಬಂಡೆಯ ರೂಪದಲ್ಲಿದ್ದು ಆ ಬಂಡೆಯ ಮೂಲಕವಾಗಿ ಬಂದಂತಹ ನೀರನ್ನ ಆ ಇಸ್ರೇಲರು ಕುಡಿದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಆ ಇಸ್ರೇಲರ ವಿಷಯವಾಗಿ ಒಂದು ಉನ್ನತವಾದ ಮಹೋನ್ನತವಾದ ಪ್ರೀತಿಯನ್ನ ದೇವರು ತೋರಿಸಿದ ಹಾಗೆ ನಮಗಿಲ್ಲಿ ಕಾಣ್ತಾ ಇದೆ. ಪ್ರಿಯರೇ, ಆದರೂ ಸಹ ಅಷ್ಟು ಉನ್ನತವಾದ ಪ್ರೀತಿಯನ್ನ, ಅಷ್ಟು ಮಹೋನ್ನತವಾದ ಆ ಒಂದು ಕರುಣೆಯನ್ನು ಅವರ ಮೇಲೆ ತೋರಿಸಿದ್ರು ಸಹ ಪ್ರಿಯರೇ, ಅವರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಇಸ್ರಾಯೇಲರ ಚರಿತ್ರೆಯನ್ನು ನಾವು ಗಮನಿಸುವುದಾದರೆ ಪ್ರಿಯರೇ, ಅವರ ಜೀವನದಲ್ಲಿ ದೇವರು ಯಾವ ರೀತಿಯಾಗಿ ನಡೆದುಕೊಂಡ್ರು ಎಂಬುದಾಗಿ ನಾವು ಗಮನಿಸುವುದಾದರೆ ಅದು ನಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ, ಹಾಗೆ ಎಷ್ಟು ಉನ್ನತವಾದ ಕಾರ್ಯ ಎಂಬುದಾಗಿ ನಮಗೆ ಅನಿಸುತ್ತೆ. ಪ್ರಿಯರೇ, ಯಾಕೆ ಅಂದರೆ ಇಸ್ರೇಲ್ ಜನರ ಒಂದು ಸ್ಥಿತಿಯನ್ನು ನಾವು ಗಮನಿಸುವಾಗ ಬಹಳ ಶೋಚನೀಯವಾಗಿ, ಬಹಳ ದುಃಖಕರವಾಗಿ, ಬಹಳ ವೇದನಕರವಾಗಿ ಅವರ ಜೀವನಗಳು ನೆಲೆಗೊಂಡಿರ್ತಾವೆ. ಪ್ರಿಯರೇ, ಇಸ್ರೇಲರೆಲ್ಲರೂ ಸಹ ಯಾಕೋಬನ ಸಂತತಿಯವರು, ಯಾಕೋಬ ಮತ್ತು ಆತನ ಸಂತತಿಯವರೆಲ್ಲರೂ ಸಹ ಐಗುಪ್ತ ದೇಶದಲ್ಲಿ ಹೋಗಿ ನೆಲೆಸಿದ ಮೇಲೆ ಕೆಲವು ವರ್ಷಗಳ ಕಳೆದ ನಂತರ ಇಸ್ರೇಲಿಯರಾಗಿರುವಂತಹ ಇವರು ಆ ಒಂದು ಬೇರೆ ದೇಶವಾಗಿರುವ ಐಗುಪ್ತ ದೇಶದಲ್ಲಿ ನೆಲೆಸಿರುವಾಗ, ವಾಸ ಮಾಡುವಾಗ ಇವರ ಜೀವನಗಳು ದಿನೇ ದಿನೇ ಬಹಳ ವೇದನಕರವಾಗಿ, ಬಹಳ ಒಂದು ಕಷ್ಟಕರವಾದ ಜೀವಿತಗಳಾಗಿ ಮಾರ್ಪಟ್ಟು ಹೋಗ್ತವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರು ಅನ್ಯ ದೇಶದಲ್ಲಿ ಬಹಳ ಅನೇಕ ಸಂಖ್ಯೆಯಲ್ಲಿ ಬಲದಲ್ಲಿ ಬೆಳೀತಾ ಇರ್ತಾರೆ. ಪ್ರಿಯರೇ, ಇದನ್ನು ನೋಡಿದಂತಹ ಇವರು ಆ ದೇಶದ ಪ್ರಜೆಗಳನ್ನು ಏನ್ಕೊಳ್ತಾರೆ ಅಂದ್ರೆ, ಇವ್ರನ್ನ ಹೀಗೆ ಬೆಳಿಲಿಕ್ಕೆ ಬಿಟ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ, ಇವರ ಸಂಖ್ಯೆ, ಇವರ ಬಲವನ್ನು ಬೆಳೆಸ್ಕೊಂಡು ನಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೇನೋ ಎನ್ನುವಂತ ಆಲೋಚನೆಯಲ್ಲಿ ಐಗುಪ್ತ ದೇಶದ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಸ್ರೇಲರಿಗೆ ಕಷ್ಟಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ವೇದನೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುಲಾಮರನ್ನಾಗಿ ಮಾಡಿಕೊಂಡು ಬಿಟ್ಟಿ ಕೆಲಸವನ್ನು ಮಾಡಿಸುವ ಮೂಲಕವಾಗಿ ಅವರಿಗೆ ಅವರು ಕಣ್ಣೀರು ಸುರಿಸುವಂತಹ ಸ್ಥಿತಿಗೆ ಅವರನ್ನ ತೆಗೆದುಕೊಂಡು ಹೋಗ್ತಾರೆ. ಪ್ರಿಯರೇ, ಅಂದ್ರೆ ಅನ್ಯ ದೇಶದಲ್ಲಿ ಅವರು ಬಹಳ ವೇದನೆಕರವಾದಂತಹ ಜೀವಿತವನ್ನು ಅವರು ಜೀವಿಸ್ತಾ ಇರ್ತಾರೆ. ನಾವು ವಾಕ್ಯದಲ್ಲಿ ನೋಡುವಾಗ ವಿಮೋಚನಾ ಕಾಂಡ ನಾವು 2ನೇ ಅಧ್ಯಾಯ 23-24 ವಚನ ನಾವು ಓದಿಕೊಳ್ಳುವಾಗ, ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ನೋಡಿದ್ರ ಪ್ರಿಯರೇ, ಅಂದ್ರೆ ಬಹಳ ದಿನಗಳ ಮೇರೆಗೆ, ಬಹಳ ದಿನಗಳ ಕಾಲ ಅವರು ವೇದನೆ ಪಡುತ್ತಾ ಗೋಳಾಡ್ತಾ ಅವರು ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಹಳ ದಿನೇ ಅವರಿಗೆ ಆ ಬಿಟ್ಟಿ ಕೆಲಸದಲ್ಲಿ ಕಷ್ಟಗಳನ್ನ, ನೋವುಗಳನ್ನ, ವೇದನೆಗಳನ್ನ ಕೊಡ್ತಾ ಐಗುಪ್ತ ಜನರು ಅವರನ್ನ ಹಿಂಸಿಸ್ತಾ ಇದ್ದಾರೆ. ಈ ರೀತಿ ಅವರು ಗೋಳಾಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಆಗ
ದೇವರವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲನ್ನು ನೋಡಿ ಅವರಲ್ಲಿ ಲಕ್ಷ್ಯ ಬಿಟ್ಟರು. ಯಾವಾಗ ಈ ಇಸ್ರಾಯೇಲ್, ದೇವರು ಆರಿಸಿಕೊಂಡಂತ ಜನಾಂಗವಾಗಿರುವ ಈ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಒಂದು ಬಿಟ್ಟಿ ಕೆಲಸವನ್ನು ಮಾಡುತ್ತಾ ಯಾವಾಗ ಹಿಂಸೆಗೆ, ವೇದನೆಗೆ ಒಳಗಾಗ್ತಾರೋ, ಅವ್ರು ಗೋಳಾಡುತ್ತಾ ನಿಟ್ಟುಸಿರು ಬಿಡುವಂತ ಸ್ಥಿತಿಯಲ್ಲಿ ಇರ್ತಾರೋ, ಅವ್ರು ಅಂತಹ ಸ್ಥಿತಿಯನ್ನು ದೇವರೇನ್ ಮಾಡ್ತಾರೆ, ಲಕ್ಷ್ಯವಿಟ್ಟು ಗಮನಿಸ್ತಾರೆ. ಅವರ ಸ್ಥಿತಿಯನ್ನ ದೇವರು ಗಮನಿಸ್ತಾರೆ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಅವರು ದೇವರು ಆರಿಸಿಕೊಂಡ ಜನಾಂಗವಾಗಿದ್ದಾರೆ, ಹಾಗೆ ದೇವರ ಸಂಕಲ್ಪದಲ್ಲಿರುವಂತಹ ಒಂದು ಜನಾಂಗವಾಗಿದ್ದಾರೆ. ಅಂತಹ ಒಂದು ಜನಾಂಗ ಇವತ್ತು ವೇದನೆಯಲ್ಲಿ, ನೋವಿನಲ್ಲಿ, ದುಃಖದಲ್ಲಿರುವಂತಹ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬಹುದು ಪ್ರಿಯರೇ. ಅದನ್ನು ನೋಡಿದಂತಹ ದೇವರು ಅವರನ್ನು ಹಾಗೆ ಬಿಟ್ಟು ಬಿಡದೆ ಅವರ ಮೇಲೆ ಲಕ್ಷ್ಯವಿಡುವಂತಹ, ಅವರ ಮೇಲೆ ತನ್ನ ಒಂದು ದೃಷ್ಟಿಯನ್ನು ಹರಿಸುವಂತಹ ಪ್ರಯತ್ನವನ್ನು ದೇವರಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವಿಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು. ಏನಪ್ಪಾ ಅಂತ ಹೇಳಿದ್ರೆ, ದೇವರಿಂದ ಆರಿಸಲ್ಪಟ್ಟಂತಹ ಜನಗಳು ಕಷ್ಟದಲ್ಲಿರುವುದಾದ್ರೆ, ದುಃಖದಲ್ಲಿರುವುದಾದ್ರೆ, ವೇದನೆಯಲ್ಲಿರುವುದಾದ್ರೆ ಅದನ್ನು ನೋಡಿಕೊಂಡು ದೇವರು ಎಂದಿಗೂ ಸಹ ಸುಮ್ಮನೆ ಇರೋದಿಲ್ಲ. ಅನೇಕ ಪ್ರಶ್ನೆ ಮಾಡ್ತಿರ್ತಾರೆ ಅಲ್ವಾ, ಕಷ್ಟ ಬಂದಾಗ, ವೇದನೆ ಬಂದಾಗ ಅನೇಕ ಕ್ರೈಸ್ತರು ಬಂದು ನಾವು ಕೇಳ್ತಿರ್ತೇವೆ, ದೇವರೇ ಯಾಕೆ ನನಗೆ ಕಷ್ಟ ಬರ್ತಿದೆ, ಯಾಕೆ ದೇವರೇ ನಿನಗೆ ಕಣ್ಣು ಕಾಣ್ತಿಲ್ವಾ, ಯಾಕೆ ನಮ್ಗೆ ಇಷ್ಟೊಂದು ಕಷ್ಟಗಳು ಬರ್ತಿದ್ದೇವೆ, ನಾವು ಸಭೆಗೆ ಬರ್ತಾ ಇದ್ದೇವೆ, ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ, ನಿಮ್ಮ ನಾಮನ ಮಹಿಮೆಪಡಿಸೋ ಕಾರ್ಯಗಳು ಮಾಡ್ತಾ ಇದ್ದೇವೆ, ಆದರೂ ಸಹ ಯಾಕೆ ದೇವರೇ ನಮ್ಗೆ ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ವೇದನೆ, ಇಷ್ಟೊಂದು ಕಣ್ಣೀರು ಯಾಕೆ ಎಂಬುದಾಗಿ ಅನೇಕ ಪ್ರಶ್ನೆ ಮಾಡೋದನ್ನ ನಾವು ಗಮನಿಸಬಹುದು ಪ್ರಿಯರೇ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು ಈ ಸಂದರ್ಭದ ಮೂಲಕ. ಏನಪ್ಪಾ ಅಂತ ಹೇಳಿದ್ರೆ, ದೇವರ ಮಕ್ಕಳಾಗಿರುವ ನಾವು ಕಷ್ಟದಲ್ಲಿದ್ದಾಗ, ವೇದನೆಯಲ್ಲಿದ್ದಾಗ, ದುಃಖದಲ್ಲಿ ನಾವು ನರಳಾಡುವಾಗ ದೇವರು ಎಂದಿಗೂ ಸಹ ನೋಡಿಕೊಂಡು ಸುಮ್ಮನೆ ಇರುವಂತಹ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಎಂದಿಗೂ ಸಹ ಸುಮ್ಮನೆ ಇರೋದಿಲ್ಲ ಆತ. ಖಂಡಿತವಾಗಿ ನಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟು ನಾವಿರುವ ಸಂಕಟಗಳಿಂದ, ವೇದನೆಗಳಿಂದ ಆತನು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಚರಿತ್ರೆಯಲ್ಲಿ ನಾವು ಗಮನಿಸುವಾಗ, ಎಲ್ಲಾ ಭಕ್ತರ ಜೀವಿತಗಳನ್ನು ಗಮನಿಸುವಾಗ, ಕಷ್ಟದಲ್ಲಿ ವೇದನೆದಂತಹ ಭಕ್ತರನ್ನ ದೇವರು ಎಂದಿಗೂ ಸಹ ಹಾಗೆ ಬಿಟ್ಟು ಬಿಡುವಂತ ಸಂದರ್ಭಗಳು ಇಲ್ಲೂ ನಮ್ಗೆ ಕಾಣುತ್ತಿಲ್ಲ ಪ್ರಿಯರೇ. ಹಾಗಾಗಿ ತನ್ನ ಮಕ್ಕಳು ಕಷ್ಟದಲ್ಲಿರುವಾಗ ತಪ್ಪಿಸಿ ಕಾಪಾಡಿದಂಥ ಸಂದರ್ಭಗಳು ನಮಗೆ ಕಾಣುತ್ತೆ ಹೊರತು, ಅವ್ರ ಕಷ್ಟದಲ್ಲಿ ನಾಶವಾಗಿ ಹೋಗುವ ಹಾಗೆ ಬಿಟ್ಟಂತ ಸಂದರ್ಭ ನಾವೆಲ್ಲೂ ಸಹ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪುನರುತ್ಥಾನ ಹೊಂದಿ ಜೀವಂತವಾಗಿರುವಂತಹ ದೇವಾದಿ ದೇವರನ್ನ ನಾವು ನೀವು ಏನ್ ಮಾಡ್ತಿದ್ದೇವೆ ಅಂದ್ರೆ ಆರಾಧಿಸ್ತಾ ಇದ್ದೇವೆ. ಆತನ ಸತ್ಯ ದೇವರು ಎಂಬುದಾಗಿ ನಾವು ನೀವು ಈ ದಿನ ನಂಬುತ್ತಾ ಇದ್ದೇವೆ ಪ್ರಿಯರೇ. ಹಾಗಾಗಿ ಇವತ್ತು ನಾವು ಅಂದ್ಕೊಳ್ಬಹುದು, ದೇವರೇ ಯಾರು ನನ್ನ ಕಷ್ಟಕ್ಕಿದ್ದಾರೆ, ಯಾರು ನನ್ನ ವೇದನೆಗೆ ಯಾರು ನನ್ನ ಸ್ಪಂದಿಸ್ತಾರೆ, ನನ್ನ ಕಷ್ಟಕ್ಕೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಸಹಾಯ ಮಾಡುವ ಕರವನ್ನು ಕಾಣದೆ ಇವತ್ತು ನಾವು ವೇದನೆ ಪಡ್ತಿರ್ಬೋದು. ಆದರೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ಮಗುವೆ ನೀನು ಯಾರಿಗೋಸ್ಕರ ಎದುರು ನೋಡ್ತಿದೆಯೋ ಅವ್ರಿಗೋಸ್ಕರ ನೀನು ಎದುರು ನೋಡೋ ಅವಶ್ಯಕತೆ ಇಲ್ಲ, ನಿನಗೋಸ್ಕರ ಈಗೋ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಎಂಬುದಾಗಿ. ಈಗೋ ನಿನಗೆ ಆಶ್ರಯ ಇಲ್ಲದಿರುವಂತಹ ಸ್ಥಿತಿಯಲ್ಲಿ, ನಿನಗೆ ಆಶ್ರಯ ಇರುವಂತಹ ಸ್ಥಿತಿಯಲ್ಲಿ, ಆಶ್ರಯ ಇಲ್ಲದಿರುವಂತಹ ಸ್ಥಿತಿಯಲ್ಲಿ, ನಿನಗೋಸ್ಕರ ಯಾರು ನಿನ್ನ ಸಹಾಯಕ್ಕೆ ಬರದಿರುವಂತಹ ಸ್ಥಿತಿಯಲ್ಲಿ, ಮಗುವೆ ನೀನು ಭಯಪಡಬೇಡ, ನಾನು ನಿನಗೋಸ್ಕರವಾಗಿ ಬಂದಿದ್ದೇನೆ, ನಿನ್ನ ಸಹಾಯಕನಾಗಿ ನಾನು ಬಂದಿದ್ದೇನೆ, ನಿನಗೆ ಆಶ್ರಯ ದುರ್ಗವಾಗಿ ನಾನು ಬಂದಿದ್ದೇನೆ, ನಿನಗೆ ಆಶ್ರಯಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ದೇವರು ನಮ್ಮ ಜೊತೆ ಇವತ್ತು ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ನಾವು ದೇವರನ್ನು ಪ್ರಶ್ನೆ ಮಾಡ್ತೇವ್ರೆ, ಯಾವ ರೀತಿ ನೀವು ನನಗೆ ಆಶ್ರಯ ದುರ್ಗವಾಗಿದ್ದೀರಾ, ಯಾವ ರೀತಿ ನೀವು ನನಗೆ ಆಶ್ರಯವಾಗಿದ್ದೀರಾ, ಆಸರೆಯಾಗಿದ್ದೀರಾ, ಯಾವ ರೀತಿ ನೀವು ನನಗೆ ಸಹಾಯಕರಾಗಿದ್ದೀರಿ ಎಂಬುದಾಗಿ ನಾವು ದೇವರ ಮಾತಿಗೆ ನಾವು ಪ್ರಶ್ನಿಸುವುದಾದ ದೇವರು ಹೇಳ್ತಾರೆ, ಮಗುವೆ ನಿನಗೋಸ್ಕರವಾಗಿ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, ಹಾಗಾಗಿ ಇನ್ನು ಏನನ್ನು ನಿನಗೋಸ್ಕರ ನಾನು ಕೊಡದೇ ಇರಲಿಕ್ಕೆ ಸಾಧ್ಯವಾಗುತ್ತೆ? ಬೆಲೆ ಕಟ್ಟಲಾಗದ ಜೀವವನ್ನು ನಿನಗೋಸ್ಕರ ನಾನು ಕೊಟ್ಟಿರಬೇಕಾದ್ರೆ ಇನ್ನೇನ್ ತಾನು ನಿನಗೆ ಕೊಡ್ಲಿಕ್ಕೆ ನನ್ನಿಂದ ಅಸಾಧ್ಯವಾಗುತ್ತೆ? ನೋಡಿದ್ರ ಪ್ರಿಯರೇ, ಎಂತಹ ಉನ್ನತವಾದ ಪ್ರೀತಿ ಆತಂದು. ಹಾಗಾಗಿ ಇಸ್ರೇಲ್ ನರಳಾಡುವಾಗ ಅವರ ಮೇಲೆ ದೃಷ್ಟಿಟ್ಟಂತ ದೇವರನ್ನೇ ಇವತ್ತು ನಾವು ನೀವು ಆರಾಧನೆ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿ ಅಂತಹ ಸ್ಥಿತಿಗಳನ್ನ ಎದುರುಗೊಳ್ಳುವಾಗ, ಅಂತಹ ಸ್ಥಿತಿಗಳ ಮಧ್ಯೆ, ಆ ದುಃಖಕರ ಸಂಘಟನೆಗಳ ಮಧ್ಯೆ ಹಾದು ಹೋಗುವಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚರಿತ್ರೆ ನಮಗೊಂದು ಪಾಠವನ್ನು ಕಲಿಸ್ಕೊಡುತ್ತೆ. ಆ ವೇದನೆಗಳ ಸಂಗಡ ಮಧ್ಯದಲ್ಲಿ ನಾವು ನಂಬಿರುವಂತಹ ದೇವರು ನಮ್ಮ ಕರ ಹಿಡಿದು ನಮ್ಮ ಸಂಗಡ ನಿಂತುಕೊಳ್ತಾರೆ ಎಂಬುದಾಗಿ. ಇದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ, ನಾವು ಕೊರಿಂಥೀಯರಲ್ಲಿ ನೋಡ್ತೇವೆ, ನಾವು ಸಹಿಸಬಹುದಾದ ಶೋಧನೆಗಳನ್ನು ಮಾತ್ರ ನಮಗೆ ದೇವರು ಬರ್ಕೊಡ್ತಾರಂತೆ. ನಮ್ಮ ಜೀವನ ಬರೋ ಶೋಧನೆಗಳು ಯಾವ್ದು ಗೊತ್ತಾ? ನಾವು ಸಹಿಸುವಂತ ಶೋಧನೆಗಳು ಮಾತ್ರ ನಿಮ್ಮ ಜೀವನದಲ್ಲಿ ದೇವರು ಬರಮಾಡ್ತಾರೆ ಪ್ರಿಯರೇ. ನಮ್ಮ ಕೈಯಲ್ಲಿ ಸಹಿಸಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿಗಳನ್ನ ದೇವರು ಎಂದಿಗೂ ಸಹ ನಮ್ಮ ಜೀವನದಲ್ಲಿ ಬರಮಾಡೋದಿಲ್ಲ ಪ್ರಿಯರೇ. ಹಾಗೆ ನಮ್ಮ ಜೀವನದಲ್ಲಿ ಬಂದಿರುವಂತಹ ಶೋಧನೆಗಳಿದಾವಲ್ಲ, ಆ ಶೋಧನೆಗಳನ್ನ ನಾವು ಫೇಸ್ ಮಾಡಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧವಾಗುತ್ತಿರುವಾಗಲೇ ಅದರಿಂದ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನು ಸಹ ದೇವರು ನಮಗೋಸ್ಕರವಾಗಿ ಸಿದ್ಧಪಡಿಸ್ತಾರೆ ಪ್ರಿಯರೇ. ಎಂತಹ ಒಳ್ಳೆಯ ದೇವರಲ್ವಾ? ನೋಡ್ರಿ, ನಾವು ಆಟಲ್ಲಿ ನೋಡೋಣ. ಕೊರಿಂಥಿ ಮೊದಲನೇ ಪತ್ರಿಕೆ
ಕೊರಿಂಥಿ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳುವುದಾದರೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ನೋಡೋದ ಬೇರೆ ಅಂದ್ರೆ ನಾವು ಯಾವುದನ್ನ ಸಹಿಸಲಿಕ್ಕೆ ಸಾಧ್ಯವಾಗುತ್ತೋ ಅವುಗಳನ್ನ ಮಾತ್ರ ದೇವರು ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಕಷ್ಟಪಡುವಾಗ, ವೇದನೆ ಪಡುವಾಗ ನೋಡಿಕೊಂಡು ಸುಮ್ಮನೆ ಇರುವಂತಹ ದೇವರು ಖಂಡಿತವಾಗಲೂ ನಾವು ನೀವು ನಂಬಿರುವಂತಹ ದೇವರು ಅಲ್ಲವೇ ಅಲ್ಲ. ದೇವರು ಮುಂದೆ ಹೇಳ್ತಾರೆ, ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರು ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ಅಂದ್ರೆ ನಾವು ಯಾವುದನ್ನ ಸಹಿಸಲಿಕ್ಕೆ ನಮಗೆ ಶಕ್ತಿ ಇದೆಯೋ ಅದನ್ನು ಮಾತ್ರ ನಮ್ಮ ಜೀವನದಲ್ಲಿ ಬರಮಾಡಲಿಕ್ಕೆ ದೇವರು ಇಷ್ಟಪಡ್ತಾರೆ ಹೊರತು ನಾವು ಸಹಿಸಲು ಸಾಧ್ಯವಾಗದೇ ಇರುವಂತಹ ಸಮಸ್ಯೆಗಳನ್ನ ನಮ್ಮ ಜೀವನದಲ್ಲಿ ಬರಗೊಡಿಸಲಿಕ್ಕೆ ದೇವರು ಎಂದಿಗೂ ಸಹ ಇಷ್ಟಪಡೋದಿಲ್ಲ. ಯಾಕಂದ್ರೆ ಆತನ ನಂಬಿಗಸ್ತನಾಗಿರುವಂತಹ ದೇವರು. ಆತನಿಗೆ ಗೊತ್ತು ನಿನ್ನ ಬಲ ಎಷ್ಟು ಅಂತ ಗೊತ್ತು, ನಿನ್ನ ಸಾಮರ್ಥ್ಯ ಎಷ್ಟು ಅಂತ ಗೊತ್ತು, ನೀನು ಯಾವುದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಗೊತ್ತು, ಯಾವುದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ ಎಂಬುದಾಗಿ ಸಹ ಆತನಿಗೆ ಗೊತ್ತು ಪ್ರಿಯರೇ. ಹಾಗಾಗಿ ನಿನ್ನ ವಿಷಯದಲ್ಲಿ ಹೊರಲಾರದ ಭಾರವನ್ನು ಹೊರಿಸಲಿಕ್ಕೆ ಆತನು ಅಪನಂಬಿಗಸ್ತನಲ್ಲ, ಆತನು ನಮ್ಮ ವಿಷಯದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅದಕ್ಕೆ ನಾವು ನೀವು ಹೊರುವಂತಹ ಹೊರೆಯನ್ನು ಮಾತ್ರ ನಿಮ್ಮ ಮೇಲೆ ಇಡುವುದಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಆ ಸಮಸ್ಯೆನ ಬರಗೊಡಿಸೋದು ಮಾತ್ರ ಅಲ್ಲ, ಆ ಶೋಧನೆಯನ್ನು ನಾವು ಶೋಧಿಸಲಿಕ್ಕೆ ನಾವು ಸಿದ್ಧವಾಗ್ತಾ ಇರಬೇಕಾದ್ರೇನೆ ದೇವರ ಆ ಶೋಧನೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ನಮಗೋಸ್ಕರವಾಗಿ ಸಿದ್ಧಪಡಿಸ್ತಾರೆ ಪ್ರಿಯರೇ. ಎಂತಹ ಉನ್ನತವಾಗಿರುವ ದೇವರಲ್ವಾ, ಎಂತಹ ಕರುಣೆ ಪ್ರೀತಿಯುಳ್ಳ ದೇವರಲ್ವಾ ನಾವು ನೀವು ಆರಾಧನೆ ಮಾಡುತ್ತಿರುವಂತಹ, ನಾವು ನೀವು ನಂಬಿರುವಂತಹ ದೇವರು ಪ್ರಿಯರೇ. ಇವತ್ತೊಬ್ಬ ಕ್ರೈಸ್ತವರನ್ನು ಹೋಗಿ ನೀವು ಯಾವುದೇ ಕ್ರೈಸ್ತರನ್ನ ನೀವು ಹೇಗೆ ಯೇಸುವನ್ನು ನಂಬಿಕೊಂಡ್ರಿ ಎಂಬುದಾಗಿ, ಹೇಗೆ ರಕ್ಷಣೆ ಹೊಂದಿಕೊಂಡ್ರಿ, ನಿಮ್ಮ ಸಾಕ್ಷ್ಯನ ಹೇಳಿ ಎಂಬುದಾಗಿ ನಾವು ಹೇಳುವಾಗ ಅವ್ರು ಹೇಳುವಂತಹ ಮಾತುಗಳಿವೆ ಪ್ರಿಯರೇ. ನಾನು ಒಂದು ಸಮಸ್ಯೆನ ಎದುರಿಸುವುದಕ್ಕೆ ಸಾಧ್ಯವಾಗದೆ ಒದ್ದಾಡುತ್ತಿರುವಂತಹ ಸಮಯದಲ್ಲಿ ಆ ಸಮಸ್ಯೆಯನ್ನ ಜಯಿಸಲಿಕ್ಕೆ ದೇವರು ನನಗೆ ಸಾಮರ್ಥ್ಯವನ್ನು ಕೊಟ್ಟರು. ಒಂದು ರೋಗದ ನಿಮಿತ್ತವಾಗಿ ನಾನು ಬದುಕು ಸಾವಿನ ಮಧ್ಯೆ ನಾವು ಹೋರಾಡುತ್ತಿರುವಾಗ ಯೇಸು ಸ್ವಾಮಿ ಬಂದು ಆ ಸಾವನ್ನ ಗೆಲ್ಲುವಂತಹ ಒಂದು ಅವಕಾಶವನ್ನು ದೇವರು ನನಗೆ ಕೊಟ್ಟರು ಎಂಬುದಾಗಿ ಹೇಳ್ತಾರೆ. ಅನೇಕರ ಸಾಕ್ಷಿಗಳು ಇದೇ ರೀತಿ ಇರ್ತವೆ ಪ್ರಿಯರೇ. ಒಬ್ಬ ಕ್ರೈಸ್ತವನ ಜೀವನದಲ್ಲಿ ಸಾಕ್ಷಿ ಇಲ್ಲದೆ ಯಾರೂ ಸಹ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ಕ್ರೈಸ್ತವನ ಜೀವಿತದಲ್ಲಿ ಒಂದು ಸಾಕ್ಷಿ ಅನ್ನೋದು ಇದ್ದೇ ಇರುತ್ತೆ ಪ್ರಿಯರೇ. ಅವ್ರು ಹೇಳೋದು ಒಂದೇ, ನನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳ ಜೊತೆಯಲ್ಲಿ ಪರಿಹಾರವನ್ನು ಸಹ ನನ್ನ ದೇವರು ತೆಗೆದುಕೊಂಡು ಬರ್ತಾರೆ. ಆ ಪರಿಹಾರವನ್ನು ದೇವರು ನಮಗೆ ಕೊಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಪ್ರತಿ ಕ್ರೈಸ್ತವನು ಸಹ ಇಷ್ಟಪಡ್ತಾನೆ ಪ್ರಿಯರೇ. ಗಮನಿಸೋಣ, ನಾವು ಚರಿತ್ರೆಯಲ್ಲಿ ಹೋಗಿ ನಾವು ಇಸ್ರೇಲರ ಚರಿತ್ರೆ ನಾವು ಗಮನಿಸುವುದಾದರೆ, ಇಸ್ರೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣವನ್ನು ಮಾಡುತ್ತಾ ಅವರು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಬರ್ತಿರ್ಬೇಕಾದ್ರೆ ಮಾರಾ ಎನ್ನುವಂತಹ ಸ್ಥಳಕ್ಕೆ ಅವರು ಬರ್ತಾರೆ ಪ್ರಿಯರೇ. ಆ ಮಾರಾ ಎನ್ನುವಂತ ಸ್ಥಳಕ್ಕೆ ಬರುವಾಗ ಅವರಿಗೆ ದಾಹಗೊಳ್ತಾರೆ. ಅವರು ಮಾರಾ ಎನ್ನುವಂತ ಸ್ಥಳಕ್ಕೆ ಬಂದಾಗ ಅಲ್ಲಿ ನೀರೇನೋ ಅವರಿಗೆ ಸಿಗುತ್ತೆ ಪ್ರಿಯರೇ, ಆದ್ರೆ ಆ ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿರೋದಿಲ್ಲ. ಆಗ ಅವ್ರು ಏನ್ ಮಾಡ್ಬೇಕು? ಇವಾಗ ಅವ್ರಿಗೊಂದು ಶೋಧನೆ ಎದುರಾಯ್ತು, ಒಂದು ಸಮಸ್ಯೆ ಎದುರಾಯ್ತು ಪ್ರಿಯರೇ. ಆ ಪ್ರಯಾಣದಲ್ಲಿ ದಾಹಗೊಂಡಿದ್ದಾರೆ, ನೀರು ಬೇಕು, ಏನ್ ಮಾಡ್ಬೇಕು ಪ್ರಿಯರೇ? ಆಗ ದೇವರು ಹೇಳ್ತಾರೆ ಮೋಶೆ, ಆ ಕಹಿಯಾದ ನೀರು ಸಿಹಿಯಾಗಿ ಮಾರ್ಪಡಲಿಕ್ಕೆ ಈಗ ಪರಿಹಾರವನ್ನ ಅದರ ಪಕ್ಕದಲ್ಲೇ ಇಟ್ಟಿದ್ದೇನೆ, ಒಂದು ಸರಿ ಗಮನಿಸಿ ಎಂಬುದಾಗಿ ಮೋಶೆ ಅವರಿಗೆ ಹೇಳ್ತಾರೆ. ನಿಮಗೆ ಸಮಸ್ಯೆ ಎದುರಾಗಿದೆ, ಸಮಸ್ಯೆಗೆ ಪರಿಹಾರ ಪಕ್ಕದಲ್ಲೇ ಇದೆ, ಒಂದು ಸರಿ ಗಮನಿಸಿ ಎಂಬುದಾಗಿ ಹೇಳುವಾಗ ಆ ಪಕ್ಕದಲ್ಲಿ ಒಂದು ಕಡ್ಡಿಯನ್ನ, ಒಂದು ಕಡ್ಡಿಯನ್ನ ಅದನ್ನ ತಂದು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮರದ ಎಲೆಗಳನ್ನು ತಂದು ಅದರೊಳಗೆ ಆ ನೀರಲ್ಲಿ ಹಾಕುವಾಗ, ದೇವ್ರು ಹೇಳುವಂತ ಒಂದು ಇದನ್ನ ತಂದು ನೀರಲ್ಲಿ ಹಾಕುವಾಗ ಆ ಕಹಿಯಾಗಿರುವಂತಹ ನೀರೇನಾಗುತ್ತೆ? ಸಿಹಿಯಾಗಿ ಮಾರ್ಪಡುತ್ತೆ ಪ್ರಿಯರೇ. ಇದು ನಾವು ಇಸ್ರೇಲ್ ಜೀವನದಲ್ಲಿ ನೋಡುವಂತಹ ಒಂದು ಕಾರ್ಯ ಪ್ರಿಯರೇ. ಇದು ನಿಜವಾಗ್ಲೂ ಅವ್ರ ಜೀವನ ನಡೆದಿರುವಂತಹ ಘಟನೆ. ಇದು ಅಂದ್ರೆ ದೇವರ ಮಕ್ಕಳ ಜೀವನದಲ್ಲಿ ದೇವರೊಂದು ಸಮಸ್ಯೆಯನ್ನು ಬರಮಾಡುವಾಗಿಲ್ಲ, ಒಂದು ಸಮಸ್ಯೆ ನಮಗೆ ಎದುರಾಗುವಾಗ ಆ ಸಮಸ್ಯೆಗೆ ಪರಿಹಾರವನ್ನು ಸಹ ದೇವರು ಅದರ ಜೊತೆಯಲ್ಲೇ ಇರ್ತಾರೆ. ಯಾವ ಸಮಯದಲ್ಲಿ ಏನನ್ನ ಬರಮಾಡಬೇಕು ಎಂಬುದಾಗಿ ದೇವರಿಗೆ ಗೊತ್ತು, ಯಾವ ಸಮಯದಲ್ಲಿ ಏನನ್ನ ಕೊಡಬೇಕು ಎಂಬುದಾಗಿಯೂ ಸಹ ದೇವರಿಗೆ ಗೊತ್ತು ಪ್ರಿಯರೇ. ಹಾಗಾಗಿ ಕೊನೆಯ ತನಕ ಸಹಿಸುವನು ಮಾತ್ರ ರಕ್ಷಣೆ ಹೊಂದುವನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಕಷ್ಟಗಳು ಬರಲಿ, ನೋವುಗಳು ಬರಲಿ, ವೇದನೆಗಳು ಬರಲಿ, ಏನೇ ಬಂದರೂ ಸಹ ಪ್ರಿಯರೇ, ನಾವು ಕೊನೆಯ ತನಕ ಸಹಿಸಿಕೊಳ್ಳುವಂತಹ ಮಕ್ಕಳಾಗಿ ನಾವಿರುವುದಾದ್ರೆ ಖಂಡಿತವಾಗ್ಲೂ ದೇವರು ನಮಗೆ ಪರಿಪೂರ್ಣದ ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ.
ಕ್ರೈಸ್ತವ ಒಂದು ಮಾರ್ಗದಲ್ಲಿ ನಾವು ಪ್ರಯಾಣಿಸುವಾಗ ಸಂತೋಷದ ಕ್ಷಣಗಳಿಗಿಂತ ಅದೇ ಸಮಸ್ಯೆಗಳೇ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಆದರೆ ಆ ಸಮಸ್ಯೆಗಳು ಬಂದಾಗ ನಾವು ದುಃಖ ಪಡ್ತೀವಿ ಅನ್ನೋದು ಆ ಉದ್ದೇಶ ಅಲ್ಲ. ಆ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಸಂತೋಷವಾಗಿ ಹಾದು ಹೋಗ್ಬೇಕನ್ನೋದು ದೇವರ ಉದ್ದೇಶ. ಆ ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಗಳನ್ನು ಎದುರಿಸುತ್ತಾ ದೇವರ ಸಹಾಯದ ಮೂಲಕ ದೇವರ ಕರಡಿದು ನಾವು ನಡೆಯುವಾಗ ಎಂತಹ ಸಂತೋಷಕರವಾದ ಒಂದು ಜೀವಿತವನ್ನು ಪಡ್ಕೊಳ್ತೇವೆ ಪ್ರಿಯರೇ. ಎಂತಹ ಸಮಾಧಾನಕರ ಜೀವಿತವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಆ ಕಷ್ಟ ನಮ್ಮ ಜೀವನದಲ್ಲಿ ಬರದೇ ಹೋದ್ರೆ ಆ ಕ್ಷಣವನ್ನು ಆ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಾಗಾಗಿ ಕ್ರೈಸ್ತವನ ಜೀವನದಲ್ಲಿ ಸಮಸ್ಯೆಗಳು ಬರಬೇಕು. ಆ ಸಮಸ್ಯೆಗಳ ಮಧ್ಯೆ ದೇವರ ಸಹಾಯ ನಮಗೆ ಇರಬೇಕು ಪ್ರಿಯರೇ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಯೇಸುಸ್ವಾಮಿಯವರು ವಿಷಯವಾಗಿ ಬರೀತಾ ಹೇಳ್ತಿದ್ದಾರೆ, ಯೇಸುಸ್ವಾಮಿಯವರೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದಾರೆ. ಹಾಗಿರೋದ್ರಿಂದ ಆ ಶೋಧನೆಯ ಬಾಧೆ ನೋವು ಏನಂತ ಯೇಸುಸ್ವಾಮಿಗೆ ಗೊತ್ತು. ಯಾಕಂದ್ರೆ ನೀವು ಮಾಡಿದ ಪಾಪಗಳ ನಿಮಿತ್ತವಾಗಿ ನಮ್ಮೆಲ್ಲರ ಶೋಧನೆಗಳನ್ನು ಅನುಭವಿಸ್ತಾ ಯಾರಪ್ಪ ಅಂದ್ರೆ ಯೇಸುಸ್ವಾಮಿಯವರೇ. ನಿಮ್ಮ ಪಾಪದ ಭಾರವನ್ನು ಹೊತ್ತೋರು ಯಾರಪ್ಪ ಅಂತ ಹೇಳಿದ್ರೆ ಯೇಸುಸ್ವಾಮಿಯವರೇ. ಹಾಗಾಗಿ ಕಷ್ಟಗಳ, ವೇದನೆಗಳ, ದುಃಖಗಳ ಒಂದು ಅನುಭವ ಏನೆಂಬುದಾಗಿ ಆತನಿಗೆ ಗೊತ್ತಿಲ್ಲದೆ ಇಲ್ಲ. ಯಾಕಂದ್ರೆ ಎಲ್ಲವನ್ನು ನಮಗೋಸ್ಕರ ಅನುಭವಿಸಿರೋದ್ರಿಂದ ನಾವು ಅನುಭವಿಸುವಂತ ಶೋಧನೆಗಳ ಕಷ್ಟ, ಹಿಂಸೆ, ನೋವುಗಳನ್ನೋದು ಯೇಸುಸ್ವಾಮಿಗೆ ಚೆನ್ನಾಗಿ ಗೊತ್ತುಂಟು. ಆದ್ದರಿಂದ ನಾವು ಶೋಧಿಸಲ್ಪಡುವಾಗ ನಮಗೆ ಸಹಾಯ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ನಾವು ಶೋಧಿಸಲ್ಪಡುವಂತಹ ಸಂದರ್ಭ ಎಷ್ಟು ವೇದನಕರವಾಗಿದೆ, ಎಷ್ಟು ದುಃಖಕರವಾಗಿದೆ ಎಂಬುದು ಆತನಿಗೆ ಗೊತ್ತುಂಟು ಪ್ರಿಯರೇ. ಹಾಗಾಗಿ ನಾವು ಶೋಧನೆಯನ್ನು ಎದುರಿಸುತ್ತಿರುವಾಗ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಮಗೆ ಸಿದ್ಧಪಡಿಸ್ತಾರೆ. ಎರಡನೆಯದಾಗಿ ಆತನ ಆ ಒಂದು ಶೋಧನೆ ನಮಗೆ ಸಹಾಯಕರಾಗಿ ಆತ ನಮ್ಮ ಜೊತೆಯಲ್ಲಿ ನಿಂತುಕೊಳ್ತಾರೆ ಪ್ರಿಯರೇ. ಅಂದ್ರೆ ಇದು ಪ್ರತಿಯೊಬ್ಬ ಕ್ರೈಸ್ತವನ ಜೀವನದಲ್ಲಿ ದೇವರು ಮಾಡಿರುವಂತಹ ಒಂದು ಉನ್ನತವಾದ ಕಾರ್ಯ ಪ್ರಿಯರೇ. ಇವತ್ತು ನಾವು ನೀವುಗಳೆಲ್ಲ ಯೇಸುಸ್ವಾಮಿಯವರು ನಮಗೋಸ್ಕರ ಮಾಡಿರುವಂತಹ ಆ ಒಂದು ಪ್ರಾಣ ತ್ಯಾಗದ ನಿಮಿತ್ತವಾಗಿ ಆತನು ತನ್ನ ಪ್ರಾಣ ತ್ಯಾಗದ ಮೂಲಕವಾಗಿ ಸತ್ತು ಹೂಣಲ್ಪಟ್ಟು ಜೀವಂತವಾಗಿ ಎದ್ದು ಬಂದಂತಹ ಆ ನಿರೀಕ್ಷೆಯನ್ನು ನಮ್ಮನ್ನು ಮೂಡಿಸೋದ್ರಿಂದ ನಾವು ಸಹ ಯೇಸುಸ್ವಾಮಿಯ ಬಳಿಗೆ ಬರುವಾಗ, ಯೇಸುಸ್ವಾಮಿಯನ್ನು ನಂಬುವಾಗ, ಆತನ ಮೇಲೆ ವಿಶ್ವಾಸವಿಡುವಾಗ, ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವಾಗ ನಾವು ಸಹ ಹೇಗೆ ಯೇಸುಸ್ವಾಮಿಯವರು ಸತ್ತು ಹೂಡಲ್ಪಟ್ಟು 3ನೇ ದಿನ ಜೀವಂತವಾಗಿ ಎದ್ದು ಬಂದರೋ ಅದೇ ರೀತಿಯಾಗಿ ನೀವುಗಳು ಸಹ ಯೇಸುವನ್ನು ನಂಬಿರೋ ಪ್ರತಿಯೊಬ್ಬರು ಸಹ ಆತನ 2ನೇ ಬರುವಿಕೆಯಲ್ಲಿ ನಾವು ಸಹ ಏನ್ ಮಾಡ್ತೇವೆ, ಒಂದು ವೇಳೆ ಈ ಲೋಕವನ್ನು ತ್ಯಜಿಸಿದ್ರು ಸಹ ಮತ್ತೆ ನಾವೇನ್ ಮಾಡ್ತೇವೆ, ಜೀವಂತವಾಗಿ ಎದ್ದು ಬರ್ತೇವೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತವನು ಸಹ ಇವತ್ತು ಜೀವಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಕ್ರೈಸ್ತವ ನಿರೀಕ್ಷೆ ಅದೇ ಆಗಿದೆ ಪ್ರಿಯರೇ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಯೇಸುಸ್ವಾಮಿಯವರು ಹೇಗೆ ಮತ್ತೆ ಜೀವನ ಪಡ್ಕೊಂಡ್ರು ಹಾಗೆ ನಾವು ಸಹ ಮತ್ತೆ ಜೀವನ ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ದೇವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಆತನಿಗೆ ಆ ಪುನರುತ್ಥಾನ ಯಾವುದಕ್ಕೆ ಆಧಾರ ಅಂತ ಹೇಳಿದ್ರೆ, ಮತ್ತೆ ಮನುಷ್ಯನಿಗೆ ಸತ್ರು ಮತ್ತೆ ಜೀವ ಬರುತ್ತೆ, ಮತ್ತೆ ಆತನ ಜೀವಿಸ್ತಾನೆ ಅನ್ನೋದಕ್ಕೆ ಒಂದು ಆಧಾರವಾಗಿ ಯೇಸುಸ್ವಾಮಿಯವರು ಮತ್ತೆ ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬಂದಂತಹ ಕಾರ್ಯವನ್ನ ಪ್ರತಿ ಮನುಷ್ಯನ ಮುಂದೆ, ಪ್ರತಿ ಪ್ರಪಂಚದ ಮುಂದೆ ದೇವರಿಗೆ ಇವತ್ತು ಇಷ್ಟಪಡ್ತಾರೆ ಪ್ರಿಯರೇ. ಹಾಗಾಗಿ ಈ ಕ್ರೈಸ್ತವ್ಯದಲ್ಲಿ, ಈ ಕ್ರೈಸ್ತವ ಮಾರ್ಗದಲ್ಲಿ ನಾವು ಪ್ರಯಾಣಿಸುವಾಗ ಕಷ್ಟಗಳಾಗಲಿ, ನೋವುಗಳಾಗಲಿ, ವೇದನೆಗಳಾಗಲಿ ಏನೇ ಬಂದರೂ ಸಹ ಪ್ರಿಯರೇ, ನಾವು ಹೆದರಿಕೊಳ್ಳದ ಹಾಗೆ ನನ್ನ ಜೊತೆ ಏಸಪ್ಪ ಇದ್ದಾರೆ, ನನ್ನ ಜೊತೆಲಿ ದೇವರ ಸಹಾಯ ಅನ್ನೋದಿದೆ, ಆತ ನನಗೆ ಒಳ್ಳೆಯ ಕುರುಬನಾಗಿದ್ದಾನೆ. ಹಾಗಾಗಿ ನಾನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗ ಆತನ ಕೋಲು ನನಗೆ ಸಹಾಯ ಮಾಡುತ್ತೆ. ಆತನಿಗೆ ಶತ್ರುಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸ್ತಾರೆ. ನಾನು ಮರಣದ ಮಾರ್ಗದಲ್ಲಿರುವಾಗ ಆತನ ಜೀವದ ಬೆಳಕಾಗಿ ನನ್ನ ಜೀವನದಲ್ಲಿ ಬಂದು ನನಗೆ ಬೆಳಕನ ಜೀವನ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆಯ ಮಾತುಗಳ ಮೂಲಕವಾಗಿ ನಾವು ಬಲವನ್ನು ಹೊಂದಿಕೊಳ್ಳುತ್ತಾ, ಆ ಬಲವಾದ ವಾಕ್ಯಗಳ ಮೂಲಕವಾಗಿ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ಬರುವಂತಹ ಶೋಧನೆಗಳನ್ನ, ಬರುವಂತಹ ವೇದನೆಗಳನ್ನ, ಬರುವಂತಹ ಸಮಸ್ಯೆಗಳನ್ನು ಎದುರಿಸಿ ದೇವರಿಗೋಸ್ಕರವಾಗಿ ಜೀವಿಸುವಂತಹ ಮಕ್ಕಳಾಗಿ ನೀವು ಇರಬೇಕು ಪ್ರಿಯರೇ. ಅಂತಹ ಒಂದು ಉನ್ನತವಾದ ಜೀವಿತವನ್ನ ನೀವು ಜೀವಿಸಿದಾಗಲೇ ನಾವು ನಿಜವಾದ ಕ್ರೈಸ್ತವರಾಗಿ ಇಡೀ ಈ ಒಂದು ಪ್ರಪಂಚಕ್ಕೆ ಮಾದರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯೇಸುಸ್ವಾಮಿಯವರು ಸಹ
ಈ ಲೋಕಯಾತ್ರೆಯಲ್ಲಿ 33.5 ವರ್ಷಗಳ ಕಾಲ ಜೀವಿಸುವಾಗ ಈ 33.5 ವರ್ಷಗಳ ಈ ಜೀವಿತ ಕಾಲದಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ಎದುರುಕೊಳ್ತಾರೆ ಪ್ರಿಯರೇ, ಅನೇಕ ಶೋಧನೆಗಳನ್ನು ಅವರು ಎದುರಿಸ್ತಾರೆ ಪ್ರಿಯರೇ, ಅನೇಕ ವೇದನೆಗಳನ್ನ, ಕಣ್ಣೀರುಗಳನ್ನ, ಹಿಂಸೆಗಳನ್ನ, ಹೊಟ್ಟೆ ಹಸಿವಿನದಿರುವಂತಹ ಸ್ಥಿತಿಗಳನ್ನ, ಬಾಯಾರಿಕೆ ಇರುವಂತಹ ಸ್ಥಿತಿಗಳನ್ನ ಎಲ್ಲವನ್ನೂ ಸಹ ಅವರು ಎದುರಿಸ್ತಾರೆ ಪ್ರಿಯರೇ. ಆದರೆ ಅವ್ರಿಗಿರುವಂತಹ ಒಂದು ಬಲ ಏನಪ್ಪಾ ಅಂದ್ರೆ, ಅವ್ರಿಗಿರುವಂತಹ ಒಂದು ನಿರೀಕ್ಷೆ ಏನಪ್ಪಾ ಅಂದ್ರೆ, ನಾನು ಒಬ್ಬಂಟಿಗನಾಗಿಲ್ಲ, ನನ್ನ ತಂದೆ ನನ್ನ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ನಾನು ಏನೇ ಈ ಲೋಕದಲ್ಲಿ ಏನೇ ಎದುರಿಸಬೇಕಾದ್ರೂ ನನ್ನ ಜೊತೆಯಲ್ಲಿ ದೇವರಿರೋದ್ರಿಂದ ನಾನು ದೇವರ ಜೊತೆಯಾಗಿ, ನನ್ನ ತಂದೆಯ ಜೊತೆಯಾಗಿ ನಾನು ಎದುರಿಸುವವನಾಗಿದ್ದೇನೆ. ಹಾಗಾಗಿ ನಾನು ಒಂಟಿಗನಲ್ಲ ಎಂಬುವಂತಹ ಒಂದು ಬಲವನ್ನು ಹೊಂದಿಕೊಂಡು ಧೈರ್ಯವಾಗಿ ಅವರು ಆ ಶಿಲುಬೆಯ ಮರಣವನ್ನು ಸಹ ಎದುರಿಸುವಷ್ಟು ಮಟ್ಟಿಗೆ ಅವರು ಬಲವನ್ನು ಹೊಂದಿಕೊಳ್ತಾರೆ ಪ್ರಿಯರೇ. ಅಂದ್ರೆ ನಮಗೆ ಮಾದರಿ ಆಗಿರುವಂತಹ ಯೇಸು ಸ್ವಾಮಿಯ ಜೀವಿತವನ್ನು ಗಮನಿಸುವಾಗ ನಾವು ಏನನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಈ ಲೋಕದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆ ಎದುರಿಸುವಾಗ ನಮಗಿರುವಂತಹ ಒಂದು ದೊಡ್ಡ ನಿರೀಕ್ಷೆ ಬಲ ಏನಪ್ಪಾ ಅಂದ್ರೆ, ನಾನು ಒಬ್ಬಂಟಿಗನಾಗಿಲ್ಲ, ನನ್ನ ಜೊತೆ ನನ್ನ ದೇವರಿದ್ದಾರೆ. ಈ ಲೋಕದಲ್ಲಿ ಸಹಾಯ ಮಾಡೋರು ಯಾರು ಇಲ್ಲದೆ ಹೋಗ್ಬೋದು. ನಾನು ದುಃಖದಲ್ಲಿರುವಾಗ ನನಗೆ ಆದರಣೆಯಲ್ಲಿರುವಂತಹ ಮಾತುಗಳು ಹೇಳುವಂತಹ ವ್ಯಕ್ತಿಗಳು ಯಾರು ಇಲ್ಲದೆ ಹೋಗ್ಬೋದು. ಆದರೆ ಸಮಸ್ತಕ್ಕೂ ಅಧಿಪತಿಯಾಗಿರುವಂತಹ, ಸಮಸ್ತವನ್ನು ಕ್ಷಣ ಮಾತ್ರದಲ್ಲಿ ಮಾರ್ಪಡಿಸಲು ಶಕ್ತಿ ಉಳ್ಳಂತಹ ದೇವರು ನನ್ನ ಸಂಗಡ ಇರುವಾಗ ನಾನು ಯಾಕೆ ವೇದನೆ ಪಡಲಿ? ಸಮಸ್ತ ಸೃಷ್ಟಿಯನ್ನು ಒಂದೇ ಮಾತಿನ ಮೂಲಕವಾಗಿ ಉಂಟು ಮಾಡಿದಂತಹ ದೇವ, ಅಥವಾ ಒಂದು ಮಾತಿನ ಸಮಸ್ತವೂ ಬದಲಾಗಿ ಹೋಗುತ್ತೆ. ಅಷ್ಟು ಶಕ್ತಿಯುಳ್ಳ ದೇವರು ನಮ್ಮ ಜೊತೆಲಿ ಇರುವಾಗ, ಅಂತಹ ದೇವರ ಸಹಾಯ ನಮಗಿರುವಾಗ ನಾವು ಮನುಷ್ಯರ ಸಹಾಯಕ್ಕಾಗಿ ಯಾಕೆ ಎದುರು ನೋಡಬೇಕು? ಮನುಷ್ಯರ ಒಂದು ಮಾತುಗಳಿಗಾಗಿ ನಾವು ಯಾಕೆ ಎದುರು ನೋಡಬೇಕು ಅಲ್ವಾ ಪ್ರಿಯರೇ? ದೇವರ ನಮಕ್ಕೆ ಮಹಿಮೆ ಆಗಲಿ. ಮನುಷ್ಯರ ಮಾತುಗಳಿಂದ ಯಾರೂ ಸಮಾಧಾನ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯರ ಮಾತುಗಳಿಂದ ಯಾವುದೂ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಒಂದು ಮಾತನ್ನು ಹೇಳಿದ್ರೆ ಎಲ್ಲವೂ ಸಹ ಮಾರ್ಪಡಲಿಕ್ಕೆ ಅವಕಾಶವಿಲ್ಲ. ಆತನು ನುಡಿದ ಮಾತಿನಿಂದ ಸಮಸ್ತವೂ ಸೃಷ್ಟಿಯಾಯಿತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನುಡಿದ ಮಾತ್ರಕ್ಕೆ ಒಂದು ಮಾತು ಹೇಳಿದಾಗ ಎಲ್ಲವೂ ಸಹ ಮಾರ್ಪಡ್ತಾವ್ರೆ, ಎಲ್ಲವೂ ಸಮಸ್ತವೂ ಸಹ ಸೃಷ್ಟಿಯಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಆತನ ಮಾತನಲ್ಲಿರುವ ಶಕ್ತಿನ ನಾವು ಗಮನಿಸಬೇಕು. ಇವತ್ತು ನಿಜ ಅನೇಕ ಕ್ರೈಸ್ತರ ಜೀವಿತಗಳಲ್ಲಿ ಇವತ್ತು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಶೋಧನೆಗಳು ಎದುರಾಗ್ತಾ ಇದ್ದಾವೆ, ಕಣ್ಣೀರು ದುಃಖಗಳು ಎದುರಾಗ್ತಾ ಇದ್ದಾವೆ. ನಿಜ ಇವೆಲ್ಲ. ಆದರೆ ಇವೆಲ್ಲವೂ ಎದುರಾಗುವಾಗ ಯಾರು ನನ್ನ ಸಹಾಯಕ್ಕೆ ಇದ್ದಾರೆ ಎಂಬುವಂಥ ಪ್ರಶ್ನೆ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ನೀನು ಪ್ರಶ್ನೆ ಹೇಳೋದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಆನ್ಸರ್ ಸಿಗ್ತಾ ಇದೆ, ದೇವರು ನಿಮ್ಮ ಜೊತೆಗಿದ್ದಾರೆ ಎಂಬುದಾಗಿ. ಬೇರೆ ಸಭಾಮಂದಿರದ ಅಧಿಕಾರಿಯಾಗಿರುವ ಯಾಯಿರು ಎಂಬುವಂತಹ ವ್ಯಕ್ತಿಯ ಮಗಳು ಅಸ್ವಸ್ಥ ಅನಾರೋಗ್ಯದಲ್ಲಿ ಬಿದ್ದು ಮರಣವನ್ನು ಹೊಂದಿದಾಗ ಯೇಸು ಸ್ವಾಮಿಯವರು ಆ ಮಗುವಿನ ತಂದೆಗೆ ಹೇಳುವಂಥ ಒಂದು ಮಾತೇನಪ್ಪ ಅಂದ್ರೆ, ನಂಬಿಕೆಯಿಂದಿರು, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಅವರು ಆ ಮಗುವಿನ ಬಳಿಗೆ ದಾರಿಯಲ್ಲಿ ಹೋಗುತ್ತಿರುವಾಗಲೇ ಆ ಸಭಾಮಂದಿರದ ಅಧಿಕಾರಿ ಅಂತ ಆಳುಗಳು ಬಂದ ಅಧಿಕಾರಿಗೆ ಹೇಳ್ತಾ ಇದ್ದಾರೆ, ಗುರುವಿಗೆ ಯಾಕೆ ತೊಂದರೆ ಕೊಡ್ತೀರಾ, ಆಲ್ರೆಡಿ ಮಗು ಸತ್ತೋಗಿದೆ ಎಂಬುದಾಗಿ. ಆಗ ಆ ಮಗು ಸತ್ತು ಹೋಗಿದೆ ಎಂಬುದಾಗಿ ವಿಷಯ ಗೊತ್ತಾದಂತ ಯೇಸು ಸ್ವಾಮಿ ಆ ವ್ಯಕ್ತಿ ಆ ತಂದೆಗೆ ಹೇಳ್ತಾ ಇದ್ದಾರೆ, ನೀನು ನಂಬಿಕೆ ಮಾತ್ರ ಇಟ್ಕೋ, ನಿಮ್ಮಲ್ಲಿ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಅದರ ಅರ್ಥ ಏನು? ನಿನ್ನ ಮಗಳು ಸತ್ರು ಬದುಕ್ತಾಳೆ, ನಿನ್ನ ನಂಬಿಕೆಯಿಂದ ಇರು. ನಿನ್ನ ಮಗಳು ಸತ್ರು ಸಹ ಬದುಕ್ತಾಳೆ, ನಿನ್ನ ವಿಶ್ವಾಸದಿಂದ ಇದ್ರೆ ಮಾತ್ರ ಸತ್ತಿರುವಂತ ನಿನ್ನ ಮಗಳು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಮಾತಾ ಮರಿಗಳಿಗೂ ಸಹ ದೇವರು ಹೇಳಿದ ಅದನ್ನೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿವಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಹೋರಾಟದ ಬದುಕಿನಲ್ಲಿ, ಈ ಒಂದು ಕಷ್ಟ ದುಃಖಗಳ ಈ ಒಂದು ಮಾರ್ಗದಲ್ಲಿ ನಾವು ವಿಶ್ವಾಸದಿಂದ ಇದ್ದರೆ ಮಾತ್ರನೇ ಇವೆಲ್ಲವನ್ನು ಜಯಿಸಿ ನಾವು ನಮ್ಮ ಗಮ್ಯವನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವುಗಳನ್ನ ಜಯಿಸಿ ಜಯಪ್ರದವಾಗಿ ಜಯಶಾಲಿಗಳಾಗಿ ಆ ಪರಲೋಕ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ನಂಬಿಕೆ ಇಟ್ಟುಕೊಂಡಾಗ, ವಿಶ್ವಾಸದಲ್ಲಿ ನಾವು ಬಲವಾಗಿರುವಾಗ. ಯಾವುದಾ ವಿಶ್ವಾಸ ಅಂತ ಹೇಳಿದ್ರೆ, ನನ್ನ ಜೊತೆಯಲ್ಲಿ ನಾನು ಒಬ್ಬಂಟಿಗನಾಗಿ ನಾವು ಪ್ರಯಾಣ ಮಾಡ್ತಿಲ್ಲ, ನಾನು ಬಿದ್ದಾಗ ಎತ್ತು ನಿಲ್ಲಿಸುವುದಕ್ಕಾಗಿ, ನನಗೆ ಕಷ್ಟದಲ್ಲಿ ಸಹಾಯ ಮಾಡುವುದಕ್ಕಾಗಿ, ನಾನು ಕಣ್ಣೀರು ಹಾಕುವಾಗ ತಾಯಿಯ ಹಾಗೆ ಕಣ್ಣೀರು ಬರಸಿ ನನಗೆ ಆದರಣೆ ನೀಡುವುದಕ್ಕಾಗಿ, ನನ್ನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆಸುವುದಕ್ಕಾಗಿ ತಂದೆಯ ಸ್ಥಾನದಲ್ಲಿ ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎನ್ನುವಂಥ ವಿಶ್ವಾಸ ನಾವೆಂದಿಗೂ ಮರೆತು ಹೋಗದ ಹಾಗೆ ಈ ಒಂದು ಪರಲೋಕ ಯಾತ್ರೆಯ ಈ ಒಂದು ಮಾರ್ಗದಲ್ಲಿ ನಾವು ಧೈರ್ಯವಾಗಿ, ವಿಶ್ವಾಸವುಳ್ಳವರಾಗಿ, ಬಲವುಳ್ಳವರಾಗಿ ನಾವು ಎಲ್ಲವನ್ನು ಎದುರಿಸ್ತಾ
ದೇವರವನ್ನು ಮಹಿಮೆಪಡಿಸ್ತಾ ಆತನು ಹೇಳಿದಂತಹ ಮಾರ್ಗದಲ್ಲಿ ಆತನ ವಾಕ್ಯಗಳ ಅನುಸಾರವಾಗಿ ಜೀವಿಸ್ತಾ ನಾವು ಮುಂದೆ ಸಾಗಿ ಹೋಗಬೇಕು ಪ್ರಿಯರೇ. ಅಂದ್ರೆ ಕ್ರೈಸ್ತವ ಜೀವಿತ ಅನ್ನೋದು ಎಷ್ಟು ಹೋರಾಟಗಳು ತುಂಬಿದಿರುವಂತಹ ಜೀವಿತ ಎಂಬುದು ನಮಗೆ ಅರ್ಥವಾಗ್ತಿದೆ. ಎಂತಹ ಒಂದು ಕಠಿಣವಾದ ಹೋರಾಟಗಳುಳ್ಳ ಬದುಕು ಅನ್ನೋದು ನಮಗೆ ಅರ್ಥ ಆಗ್ತಿದೆ. ಹಾಗಾಗಿ ಮೊದಲೇ ಸಿದ್ಧವಾಗಿದ್ದೀರಿ ಏನಂತೇಳಿ ಬರುವ ಸಮಸ್ಯೆ ಎದುರಿಸಲಿಕ್ಕೆ ಕ್ರಿಸ್ತನ ಬಲದೊಂದಿಗೆ ಎದುರುಗೊಳ್ಳಲಿಕ್ಕೆ ನಾವೆಲ್ಲರೂ ಸಹ ಸಿದ್ಧವಾಗಬೇಕು. ಅದಕ್ಕೆ ಅಪೊಸ್ತಲನಾಗಿರೋ ಪೌಲರು ಹೇಳ್ತಿದ್ದಾರೆ, ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಎದುರಿಸಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂಬುದಾಗಿ ಅಪೊಸ್ತಲನಾಗಿರೋ ಪೌಲರವರು ಹೇಳುವಂಥ ಮಾತನ್ನು ನಾವು ಗಮನಿಸಬಹುದು ಪ್ರಿಯರೇ. ಅಂದರೆ ದೇವರು ಈ ಒಂದು ಮುಂಚಾನೆ ನಮಗೆ ನೇರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ, ಮಗನೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಮಗನೇ ನೀನು ಚಿಂತಿಸಬೇಡ, ನಿನಗಾಗಿ ಚಿಂತಿಸುವಂತಹ ನಿನ್ನ ದೇವರಾಗಿರುವ ನಾನು ನಿನ್ನ ಸಂಗಡ ಇದ್ದೇನೆ. ಈ ಭೂಲೋಕ ಯಾತ್ರೆಯಲ್ಲಿ ಬರುವಂತಹ ಸಂಕಟ ವೇದನೆಗಳಿಗೆ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ ಮಗುವೆ. ನಿನ್ನ ಈ ಭೂಲೋಕ ಯಾತ್ರೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪರಿಹಾರವಾಗಿ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಎಂತಹ ಉನ್ನತವಾದ ಪ್ರೀತಿಯನ್ನು ಪ್ರಿಯರೇ, ಎಂತಹ ಉನ್ನತವಾದ ಒಂದು ಕರುಣೆ ನೋಡಿ ಆತನು. ಯಾಕೆ ನಮ್ಮ ಮೇಲೆ ಇಷ್ಟು ಉನ್ನತವಾದ ಪ್ರೀತಿ ಯಾಕೆ ಆತನಿಗೆ ಎಂಬುದಾಗಿ ನಾವು ಗಮನಿಸುವುದಾದ್ರೆ ಬೇರೆ ಅವರು ಹೇಳ್ತಾರೆ, ಮಗುವೆ ನಾನೇನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ದೇನೆ ಅಂತ ಹೇಳಿದ್ರೆ ನಿನಗೋಸ್ಕರವಾಗಿ ಪ್ರಾಣ ಕೊಡುವಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ನೀವೆಲ್ಲರೂ ಸಹ ಆತನ ಸೃಷ್ಟಿಗಳೇ ಅಲ್ವಾ. ಮಕ್ಕಳ ವಿಷಯವಾಗಿ ಯಾರಿಗೆ ಪ್ರೀತಿ ಇರ್ಲಿಕ್ಕೆ ಸಾಧ್ಯ? ಅಪ್ಪ ಅಮ್ಮನಿಗೆ ಅಲ್ವಾ ಪ್ರೀತಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಇರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಈ ಪ್ರಪಂಚದಲ್ಲಿ ಯಾರಾದರೂ ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡೋದಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಸೃಷ್ಟಿಕರ್ತನಾಗಿರುವ ಯೇಸು ಸ್ವಾಮಿಯವರು ಮಾತ್ರ, ನಮ್ಮ ಸೃಷ್ಟಿಗೆ ಮೂಲ ಕಾರಣವಾಗಿರುವಂತಹ ದೇವರು ಮಾತ್ರ ಪ್ರಿಯರೇ. ಹಾಗಾಗಿ ಅದಕ್ಕೆ ಅವರು ಹೇಳ್ತಿದ್ದಾರೆ, ನಿನಗೋಸ್ಕರ ಪ್ರಾಣ ಕೊಡುವಷ್ಟು ಮಟ್ಟಿಗೆ ನಾನು ಪ್ರೀತಿ ಮಾಡಿದ್ದೇನೆ. ಯಾಕಂದ್ರೆ ನೀನು ನನ್ನ ಸೃಷ್ಟಿ, ನೀನು ನನ್ನ ಮಗನು, ನೀನು ನನ್ನ ಮಗಳು ಎಂಬುದಾಗಿ. ಬೇರೆ ನಮ್ಮ ಜೀವಮಾನವೆಲ್ಲ ಈ ಕ್ರೈಸ್ತವ ಯಾತ್ರೆಯಲ್ಲಿ, ಈ ಕ್ರೈಸ್ತವ ಈ ಒಂದು ಪ್ರಯಾಣದಲ್ಲಿ ಬೇರೆ ನಾವು ಯಾವುದಕ್ಕೂ ಭಯಪಡದ ಹಾಗೆ ಸಮಸ್ಯೆಗಳಿರಬಹುದು, ಬಟ್ ಅವಳ ಬಗ್ಗೆ ಚಿಂತಿಸದೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಸಂತೋಷ ಪಡುತ್ತಾ ದೇವರ ನಮಗೆ ಮಹಿಮೆಯನ್ನು ಸಲ್ಲಿಸ್ತಾ ದೇವರ ವಾಕ್ಯಗಳ ಅನುಸಾರವಾಗಿ ಜೀವಿಸ್ತಾ ರಕ್ಷಣೆಯ ಮಹತ್ವವನ್ನು ಅರಿತುಕೊಳ್ಳುತ್ತಾ ಆ ಪರಲೋಕದ ಒಂದು ಅನುಭವವನ್ನ ಭೂಲೋಕದಲ್ಲಿ ಇರುವಾಗಲೇ ನಾವು ಅನುಭವಿಸ್ತಾ ಈ ಲೋಕದಲ್ಲಿ ನಾವು ನೀವೆಲ್ಲರೂ ಸಹ ಜೀವಿಸೋಣ ಪ್ರಿಯರೇ. ದೇವರು ನಮ್ಮನ್ನು ಎಂದಿಗೂ ಸಹ ಕೈ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದು ವಚನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. 2 ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಓದುವಾಗ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. 2 ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಅಂದ್ರೆ ವಾಕ್ಯ ಹೇಳ್ತಿದೆ, ಆತನು ನಂಬಿಗಸ್ತನಾಗಿರುವಂತಹ ದೇವರಾಗಿರೋದ್ರಿಂದ ನಾವು ಕೆಡುಕನ ಕೈಗೆ ಸಿಕ್ಕದ ಹಾಗೆ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ ಎಂಬುದಾಗಿ. ದೇವರ ನಾಮಕ್ಕೆ ಮಹಿಮೆ ಆಗಲಿ ಪ್ರಿಯರೇ. ಈ ಲೋಕ ಯಾತ್ರೆಯಲ್ಲಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿ ಹಾಕಿಸುವ ಹಾಗೆ, ನಮ್ಮನ್ನು ನಾಶಪಡಿಸುವ ಹಾಗೆ ಕೆಡುಕನು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು, ಎಷ್ಟೇ ಕುತಂತ್ರಗಳನ್ನು ಮಾಡಿದ್ರು ಸಹ ಆ ಕೆಡುಕನ ಕೈಗೆ ಸಿಕ್ಕದ ಹಾಗೆ ಕಾಪಾಡಲಿಕ್ಕೆ ನಮಗೊಬ್ಬ ರಕ್ಷಕನಿದ್ದಾನೆ. ಆತನೇ ನಾವು ನೀವು ಆರಾಧಿಸುವಂತಹ, ನಾವು ನೀವು ನಂಬಿರುವಂತಹ, ನಾವು ನೀವು ವಿಶ್ವಾಸವಿಡುತ್ತಿರುವಂತಹ ದೇವಾದಿ ದೇವನಾಗಿರುವಂತಹ ಯೇಸು ಸ್ವಾಮಿಯವರು ಪ್ರಿಯರೇ. ಈ ನಂಬಿಕೆಯ ಮೂಲಕ ನಾವು ಈ ಜೀವನ ಯಾತ್ರೆಯಲ್ಲಿ, ಈ ಪರಲೋಕ ಪ್ರಯಾಣದಲ್ಲಿ ನಾವೆಲ್ಲರೂ ಸಹ ವಿಶ್ವಾಸವುಳ್ಳವರಾಗಿ, ಬಲವುಳ್ಳವರಾಗಿ, ಧೈರ್ಯವುಳ್ಳವರಾಗಿ, ಯಾವುದೇ ಕಾರಣಕ್ಕೂ ಬಿದ್ದು ಹೋಗದ ಹಾಗೆ, ಹಿಂಜಾರಿ ಹೋಗದ ಹಾಗೆ ದೇವನ ಮಹಿಮೆ ಹೊಂದುವಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳನ್ನು ಜೀವಿಸಿ ಪರಲೋಕ ರಾಜ್ಯಕ್ಕೆ ಸೇರಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ. ದೇವರು ನಿಮ್ಮೆಲ್ಲರನ್ನು ಸಹ ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ, ಹಾಗೆ ಬಲಗೊಳಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ, ಹಾಗೆ ಆಶಿಸ್ತಾ ಇದ್ದಾನೆ. ಬೇರೆ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸರ್ವೋನ್ನತನು ಮಹೋನ್ನತನಾಗಿರುವ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಮಹೋನ್ನತವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ಸಲ್ಲಿಸುವನಾಗಿದ್ದೇನೆ ದೇವರೇ. ಇದುವರೆಗೂ ನೀವು ನಮ್ಮೊಟ್ಟಿಗೆ ಭಾಗವಾಗಿ ವಿಧವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ದೇವರೇ, ಹೌದು ಸ್ವಾಮಿ. ಅಪ್ಪ, ನಿಮ್ಮ ಮಕ್ಕಳಾಗಿರುವಂಥ ನಮ್ಮ ಜೀವಿತಗಳಲ್ಲಿ ಬರುವ ಕಷ್ಟ, ದುಃಖ, ವೇದನೆ ನಿಮಿತ್ತವಾಗಿ ನೀವ್ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ನಾನು ನಿಮಗೋಸ್ಕರವಾಗಿ ಇದೇನೇ ಎಂಬುವಂತಹ ಫಲವನ್ನು ಕೊಟ್ಟು ನಮ್ಮನ್ನು ಈ ಪರಲೋಕ ಯಾತ್ರೆಯಲ್ಲಿ ಜಯಪ್ರದವಾಗಿ ಜಯಶಾಲಿಗಳಾಗಿ ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ದೇವರೇ,
ಈ ಲೋಕ ಯಾತ್ರೆ ನಾವು ಬಿದ್ದು ಹೋಗದಾಗೆ ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿ ನಮ್ಮ ಮಾತುಗಳ ಮೂಲಕವಾಗಿ ಮುನ್ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾರೆ. ಅಪ್ಪ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ಮಗುವನ್ನು ಸಹ ದೇವರೇ ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಸಹಾಯಸ್ಥವನ್ನು ಚಾಚಿ ಪರಲೋಕ ಯಾತ್ರೆಯಲ್ಲಿ ಅವರು ಜಯಪ್ರದವಾಗಿ ಜಯಶಾಲಿಗಳಾಗಿ ಗಮ್ಯಸ್ಥಾನವನ್ನು ಸೇರಲಿಕ್ಕಾಗುವಂತೆ ಕೆಡುಕನ ಕೈಯಿಂದ ತಪ್ಪಿಸಿ ನಿಮ್ಮನ್ನು ಕಾಪಾಡುವನು ಎಂಬುದಾಗಿ ಹೇಳಿದ ಮಾತಿಗನುಸಾರವಾಗಿ ಮಕ್ಕಳನ್ನು ಬಲಪಡಿಸುತ್ತಾ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಎಲ್ಲವೂ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಟ್ಟು ನಮ್ಮನ್ನು ತಗ್ಗಿಸಿಕೊಳ್ತಾ ನಿಮ್ಮ ನಾಮವನ್ನು ಘನಪಡಿಸ್ತಾ ಯೇಸು ಸ್ವಾಮಿಯರ ಮಹೋನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಬಂದಿದ್ದೇವೆ. ನಮ್ಮ ಜೀವನ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಮತ್ತೊಂದು ಆವರ್ತನ ಬೇರೆ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಮಹಿಮೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.